ಹಾಯ್, ಹಲೋ, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದರೆ ನಾನು ಮತ್ತು ನಮ್ಮವ್ರು ಚೆನ್ನಾಗಿದ್ದಾರೆ. ನೀವು ಮತ್ತು ನಿಮ್ಮವ್ರು ಹೇಗಿದ್ದೀರಾ ಅಂತ ಹೇಳ್ತಾ ಲೆಟ್ಸ್ ಬಿಗಿನ್ ಇವತ್ತಿನ ವಿಡಿಯೋ. ಇವತ್ತಿನ ವಿಡಿಯೋ ಅಂತ ಹೇಳಿದ ಕೂಡಲೇ ನಾನು ಹೇಳಲೇಬೇಕು. ನಿನ್ನೆ ವಿಡಿಯೋ ಕೆಲವೊಂದು ವಿಷಯಗಳನ್ನು ನಿನ್ನೆಯ ವಿಡಿಯೋದಲ್ಲಿ ನಾನು ಶೇರ್ ಮಾಡಿದ್ದೆ. ಇವತ್ತಿನ ವಿಡಿಯೋದಲ್ಲಿ ನಾನು ಕೆಲವೊಂದು ವಿಷಯಗಳನ್ನು, ಸೆನ್ಸಿಟಿವ್ ವಿಷಯಗಳನ್ನು ಶೇರ್ ಮಾಡಬೇಕು ಅಂತ ನನಗನ್ನಿಸ್ತು. ಬಿಗ್ ಬಾಸ್ ವಿಷಯ. ಬಿಗ್ ಬಾಸು ಗಿಲ್ಲಿಯಿಂದ ಬೆಡ್ರೂಮ್ ಲಾಕ್ ಆಯಿತು ಅಂತ ನಮಗೆ ತೋರಿಸಿದ್ದಾರೆ. ಬಟ್ ನಿಜವಾದ ವಿಷಯ, ಬಿಗ್ ಬಾಸ್ ಗಿಲ್ಲಿ ಒಂದು ತಪ್ಪು ಮಾಡಿದ್ರಿಂದ ಲಾಕ್ ಆಗಿದೆ ಅಂತ ನಾನು ಒಪ್ಕೊಳ್ಳಲ್ಲ. ಯಾಕಂದರೆ ಇಷ್ಟು ವಾರಗಳಲ್ಲಿ ಇಷ್ಟು ಜನ ಕ್ಯಾಪ್ಟನ್ ಆಗಿದ್ದಾಗ ಪ್ರತಿ ಸಾರಿಯೂ ಗಿಲ್ಲಿ ಕ್ಯಾಪ್ಟನ್ ರೂಮ್ಗೆ ಹೋಗ್ತಾಯಿದ್ರು. ಆವಾಗೇನು ಸತ್ತಿದ್ರ ಬಿಗ್ ಬಾಸ್? ಆವಾಗೇನು ಇವ್ರಿಗೆ ಕಿಚ್ಚ ಸುದೀಪ್ ಅವರಿಗೆ ಕಾಣ್ತಾ ಇರಲಿಲ್ವಾ? ಯಾಕೆ ಸುಮ್ಮನೆ ಗಿಲ್ಲಿಯನ್ನು ಟಾರ್ಗೆಟ್ ಮಾಡಬೇಕು ಅಂತಲೇ ನೀವು ಮಾಡ್ತಾ ಇದ್ದೀರಾ? ಡೈರೆಕ್ಟಾಗಿ ಹೇಳಿ. ಒಂದು ಹುಡುಗ ಒಂದು ಹುಡುಗಿ ಕ್ಯಾಪ್ಟನ್ ಆಗಿದ್ದಾರೆ. ಅವರನ್ನು ಅಲ್ಲಿ ಒಂದೇ ರೂಮಿನಲ್ಲಿ ಮಲಗಿಸೋಕ್ಕೆ ಕಂಫರ್ಟ್ ಆಗಲ್ಲ. ಅದಕ್ಕೋಸ್ಕರ ಈ ರೀತಿ ಮಾಡ್ತಾ ಇದ್ದೀನಿ ಅಂತ ಹೇಳಿಬಿಡಿ ಅಲ್ವಾ? ಈ ಬಿಗ್ ಬಾಸ್ ಅವರು ಗಿಲ್ಲಿಯವರನ್ನು ಹೆಂಗೆಲ್ಲ ನೆಗೆಟಿವ್ ಮಾಡಬೇಕು, ಹೆಂಗೆಲ್ಲ ನೆಗೆಟಿವ್ ಮಾಡಬಹುದು, ಎಲ್ಲ ರೀತಿಯಲ್ಲೂ ಟ್ರೈ ಮಾಡ್ತಾ ಇದ್ದಾರೆ. ನಮ್ಮನ್ನು, ಕರ್ನಾಟಕದ ಜನರನ್ನು, ಕನ್ನಡಿಗರನ್ನು ಮೂರ್ಖರನ್ನಾಗಿಸೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಒಪ್ಕೊಳ್ತೇನೆ, ನಾನು ಗಿಲ್ಲಿಯನ್ನು ಫುಲ್ಲಿ ಸಪೋರ್ಟ್ ಮಾಡ್ತಾ ಇಲ್ಲ. ಕೆಲವೊಂದು ಕಡೆ ಸ್ವಲ್ಪ ಬೇಜಾರಾಗಬಹುದು, ಇರಿಟೇಷನ್ ಕೂಡ ಆಗ್ಬೋದು. ಬಟ್ ಗಿಲ್ಲಿ ಅವರಿಂದನೇ ಬಿಗ್ ಬಾಸ್ ಓಡ್ತಾ ಇದೆ ಅನ್ನೋದಂತೂ ಸತ್ಯ, ಒಪ್ಕೊಳ್ಳಿ. ಅದನ್ನು ಮರೆಮಾಚೋಕ್ಕೆ ಅಥವಾ ಆತನ ಕ್ಯಾರೆಕ್ಟರನ್ನೇ ಸತ್ಯನಾಶ ಮಾಡೋಕ್ಕೆ ಈ ಬಿಗ್ ಬಾಸ್ ಅವರು ಹರಸಾಹಸ ಪಡ್ತಾ ಇದ್ದಾರೆ. ಕಲರ್ಸ್ ಕನ್ನಡದವರು ಹರಸಾಹಸ ಪಡ್ತಾ ಇರೋದಂತೂ ಸತ್ಯ. ಇವತ್ತಿನ ಎಪಿಸೋಡಲ್ಲಿ ಕೂಡ ಇಲ್ಲಿ ಗಿಲ್ಲಿ ಮತ್ತು ಕಾವ್ಯ ಅವರ ಫ್ರೆಂಡ್ಶಿಪ್ಪಿಂದ ನಿಮ್ಗೆ ಏನು ಪ್ರಾಬ್ಲಮ್ಮು ಬಿಗ್ ಬಾಸ್ಗೆ ಅಂತ ಗೊತ್ತಾಗ್ತಾ ಇಲ್ಲ. ರಾಶಿಕಾ ಮತ್ತು ಸೂರಜ್ ಅವರ ಫ್ರೆಂಡ್ಶಿಪ್ಪಿಂದ ಏನು ಪ್ರಾಬ್ಲಮ್ ಅಂತ ಗೊತ್ತಿಲ್ಲ. ಅವರು ಫ್ರೆಂಡ್ಶಿಪ್ ಮಾಡ್ಕೊಳ್ಳಿ. ಎಲ್ಲೋ ಒಂದು ಅವರು ಸ್ಟ್ರಾಟಜಿ ಆಗಿರ್ಬೋದು. ಅದನ್ನು ಕಿಚ್ಚ ಸುದೀಪ್ ಅವರು ಬಂದುಬಿಟ್ಟು ತಮಗೆ ಪರ್ಸ್ನಲಿಯಾಗಿ ಉರಿತಾ ಇದೆ ಅನ್ನೋ ರೀತಿಯಲ್ಲಿ ಅವರ ಫ್ರೆಂಡ್ಶಿಪ್ಪನ್ನು ಕಟ್ ಮಾಡೋಕ್ಕೆ ಪ್ರಯತ್ನ ಪಡೋದಂತೂ ನನಗೆ ನಿಜವಾಗ್ಲೂ ಅಸಹ್ಯವಾಗಿ ಕಾಣ್ತಾ ಇದೆ ಕಿಚ್ಚ ಸುದೀಪ್ ಅವರೇ. ಇವತ್ತಿನ ಬಿಗ್ ಬಾಸ್ ನೋಡಿದವರಿಗೆ ನನ್ನದೊಂದು ಪರ್ಸ್ನಲ್ ಕ್ವಶನು. ಯಾರೆಲ್ಲ ಗಿಲ್ಲಿಯನ್ನು ಮೊನ್ನೆ ಟ್ರೋಲ್ ಮಾಡಿದ್ರೋ, ಮೊನ್ನೆ ರಘು ಅವರು ತಿಂತಾ ಇರುವಾಗ ಗಿಲ್ಲಿ ಅವರು ಅವರ ಬಳಿಯಿಂದ ಚಪಾತಿ ಕೇಳಿದ್ದನ್ನು ಟ್ರೋಲ್ ಮಾಡಿದ್ರು, ಅವರಿಗೋಸ್ಕರ ಸ್ಪೆಷಲ್ ಕ್ವಶನ್ ಅಂತಲೇ ಅಂದ್ಕೊಳ್ಳಿ. ಅವತ್ತು ಗಿಲ್ಲಿಯನ್ನು ಏನು ಹೊಟ್ಟೆಗಿಲ್ದಿರೋನು ಏನೋ ಹೇಳಿ ಎಲ್ಲ ನೀವು ಟ್ರೋಲ್ ಮಾಡಿದ್ರಿ. ನಿಮಗೆ ಇವತ್ತಿನ ಎಪಿಸೋಡು ದಯವಿಟ್ಟು ಯಾರು ನೋಡಿಲ್ಲ ಅಂದರೆ ಜಿಯೋ ಹಾಟ್ಸ್ಟಾರಲ್ಲಿ ನೋಡಿ, ಆಮೇಲೆ ನನಗೆ ಈ ಕ್ವಶನಿಗೆ ಒಂದು ದಯವಿಟ್ಟು ಆನ್ಸರ್ ಮಾಡಿ. ಇವತ್ತು ಅಂದರೆ ನಿನ್ನೆ ಎಪಿಸೋಡ್ ಆದ ಮೇಲೆ ಏನೇನು ನಡೀತು ಅಂತ ಹೇಳಿ ಕಿಚ್ಚ ಸುದೀಪ್ ಅವರು ತೋರಿಸ್ತಾರೆ. ಅಲ್ಲಿ ರಘು ಮತ್ತು ರಕ್ಷಿತಾ ಅವರು ನೈಟ್ ಶಿಫ್ಟಿಂಗ್ ಕಿಚನ್ ಅಂದರೆ ಫುಡ್ಡನ್ನು ಮಾಡಿ ತಿಂತಾ ಇದ್ದಾರೆ. ರಕ್ಷಿತಾ ಸ್ವಲ್ಪ ಕೊಡ್ತಾ ಇದ್ದಾರೆ, ಎಲ್ಲ ನಡೀತಾ ಇದೆ. ಬಟ್ ಇಲ್ಲಿ ರಘು ಅವರು ಹೆಂಗೆ ಹೇಳ್ತಾ ಇದ್ದಾರೆ ಅಂದರೆ, ಅಷ್ಟೂ ಇಲ್ಲಿ ಧನುಷು ಮತ್ತು ಅಭಿ ಎಲ್ಲ ಹೇಳಿದ ಮೇಲೂ ಕೂಡ, ಇವರು ನಮ್ಮ ಸ್ಪಂದನ ಅವರು ಹೇಳಿದ ಮೇಲೂ ಕೂಡ ಹೆಂಗೆ ಅವ್ರು ನಾಟಕ ಆಡ್ತಾ ಇದ್ದಾರೆ ಅಂದರೆ, ಸ್ವಲ್ಪ ಜಾಸ್ತಿ ಹಾಕೋಣ ಹಿಟ್ಟು, ಆಮೇಲೆ ತಿನ್ನೋಣ ಅಂತ. ಅವರು ಮಾಡಿದ್ದು ಸರಿ, ಇವರು ಮಾಡಿದ್ದು ತಪ್ಪು. ಎಂಥ ಆಟವಯ್ಯ ನಿಮ್ಮದು. ಸುದೀಪ್ ಅವ್ರಿಗೆ ಇದು ಕಣ್ಣಿಗೆ ಕಾಣಿಸ್ಲಿಲ್ವಾ? ದಯವಿಟ್ಟು ಕೇಳಬೇಕಿತ್ತಲ್ವ ನೀವು? ಇದರ ಮಧ್ಯೆ ನನಗೆ ಇನ್ನೊಂದು ಹೇಳಬೇಕು. ಇಲ್ಲಿ ಏನು ಗೊತ್ತಾ, ಕಲರ್ಸ್ ಕನ್ನಡದವರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ ಏನೇನು ಮಾಡ್ತಾ ಇದ್ದಾರೆ ಅವರು ಅಂತ. ಇಲ್ಲಿ ಹೆಂಗೆ ಆಡ್ತಾ ಇದ್ದಾರೆ ಅಂದರೆ, ಕಲರ್ಸ್ ಕನ್ನಡದವರು ಗಿಲ್ಲಿಯನ್ನು ಒಂದು ಟ್ರಂಪ್ ಕಾರ್ಡ್ ರೀತಿಯ ಯೂಸ್ ಮಾಡಿದರೆ, ಗಿಲ್ಲಿಯನ್ನು ಅವರು ಎಷ್ಟಾಗುತ್ತೋ ಅಷ್ಟು ಇನ್ಸಲ್ಟ್ ಮಾಡಿ, ಎಷ್ಟಾಗುತ್ತೋ ಅಷ್ಟು ಡಿಗ್ರೇಡ್ ಮಾಡಿದರೂ ಕೂಡ ಕರ್ನಾಟಕದ ಜನರು ಗಿಲ್ಲಿ ಅವರಿಗೆ ಓಟ್ ಹಾಕ್ತಾರೆ ಅಂತ 100% ಗೊತ್ತಿದೆ. ಗಿಲ್ಲಿ ಅವರಿಗೋಸ್ಕರನೇ ಒಂದು 90% ಜನ ಬಿಗ್ ಬಾಸನ್ನು ನೋಡ್ತಾ ಇದ್ದಾರೆ. ಏನಾಗುತ್ತೆ, ಇಲ್ಲಿ ಗಿಲ್ಲಿಯನ್ನು ತುಂಬ ಡೌನ್ ಅಂದರೆ ನೆಗೆಟಿವ್ ಶೇರಲ್ಲಿ ತೋರಿಸಿದರೆ ಕರ್ನಾಟಕದ ಜನರು ಬಿಗ್ ಬಾಸನ್ನು ನೋಡ್ತಾರೆ. ಅದಕ್ಕೋಸ್ಕರನೇ ಲಾಸ್ಟ್ ಟೈಮು ಗೆಸ್ಟ್ ರೂಪದಲ್ಲಿ ಮಂಜು ಆಗಿರ್ಬೋದು, ರಜತ್ ಅವರು ಆಗಿರ್ಬೋದು, ಸ್ವಲ್ಪ ಇನ್ಸಲ್ಟ್ ಮಾಡಿದರು. ಆವಾಗಿಂದ ಕನ್ನಡದ ಚಾನಲ್ ನಂಬರ್ 1ಗೆ ಬಂತು. ಅದಕ್ಕಿಂತ ಮುಂಚೆ ಬಂದಿತ್ತು, ಬಟ್ ಆ ಒಂದು ವೀಕಲ್ಲಿ ಹೇಳಿದರು. ಹೀಗೆ ಏನಾಗಿದೆ ಅಂದರೆ, ಇದನ್ನೇ ಒಂದು ಟ್ರಂಪ್ ಕಾರ್ಡ್ ಆಗಿ ಕಲರ್ಸ್ ಕನ್ನಡದವರು ಬಳಸ್ತಾ ಇದ್ದಾರೆ ಅಂತ ನನ್ನ ಒಂದು ಅನಿಸಿಕೆ. ಯಾಕಂದರೆ ಇಲ್ಲಿ ಎಲ್ಲ ಕಡೆ ಒಂದು ತುಂಬ ಚೀಪಾಗಿ ಕಲರ್ಸ್ ಕನ್ನಡದವರು ಅವರ TRPಗೋಸ್ಕರ ಗಿಲ್ಲಿಯನ್ನು ಯೂಸ್ ಮಾಡ್ತಾ ಇದ್ದಾರೆ ಅಂತ ನನ್ನ ಅನಿಸಿಕೆ. ಯಾಕಂದರೆ ಗಿಲ್ಲಿಯವರು ಜಿ ಕನ್ನಡದಲ್ಲಿ ಇದ್ದಾಗ ಎಲ್ಲೋ ಒಂದು ಕಡೆ ಸ್ಟೆಪ್ಪಿನ ಮೇಲೆ ಬರ್ತಾ ಇದ್ರು ಅವರನ್ನು. ಇವಾಗ ತುಂಬ ತುಳಿತಾ ಇದ್ದಾರೆ ಕಲರ್ಸ್ ಕನ್ನಡದವರು ಅಂತ ನನ್ನ ಒಂದು ಅನಿಸಿಕೆ. ಇನ್ನೊಂದು ಮಾತಿದೆ, ಎಷ್ಟು ಜನ ಒಪ್ಕೊಳ್ತಿರೋ ಇಲ್ವೋ ಗೊತ್ತಿಲ್ಲ. ವಾರದ ಕತೆ ಕಿಚ್ಚನ ಜೊತೆ ಮತ್ತು ವೀಕೆಂಡ್ ವಿತ್ ಅಂದರೆ ಬಾದ್ಶಾ ಕಿಚ್ಚ ಅಂತ ಇದೆಯಲ್ಲ, ಅದನ್ನು ಚೇಂಜ್ ಮಾಡಿಬಿಟ್ಟು ಹಾಕಿ ಕೊಡುವ ಕಿಚ್ಚ ಸುದೀಪ್ ಮತ್ತು ಯಾರಿಗಾರು ಒಟ್ಟಿಗಿರ್ತಾರೆ ಅವರನ್ನು ಬೇರೆ ಮಾಡೋ ಕಿಚ್ಚ ಸುದೀಪ್ ಅನ್ನೋ ಒಂದು ಟೈಟಲ್ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ. ಯಾಕಂದರೆ ಏನೇನು ವಿಷಯ ಮಾತಾಡಬೇಕು ಅದು ಅಂತೂ ಕಿಚ್ಚ ಸುದೀಪ್ ಅವರು ಮಾತಾಡೋದೇ ಇಲ್ಲ. ನನಗೆ ಇನ್ನೊಂದು ಈ ವಿಷಯಕ್ಕೆ ನಾನು 100% ಕೊಟ್ಟು ಮಾತಾಡ್ತೇನೆ.
ಚೈತ್ರ ಅವರಿಗೆ ಉತ್ತಮ, ಗಿಲ್ಲಿ ಅವರಿಗೆ ಕಳಪೆ ಬಂದಿದ್ದು ಗುರುವಾರದ ರಾತ್ರಿ, ಶುಕ್ರವಾರದ ಬೆಳಿಗ್ಗೆ ಮತ್ತು ಬೆಳಗ್ಗೆಯಿಂದ ರಾತ್ರಿ. ಶನಿವಾರ ಇವರು ಶೂಟಿಂಗ್ ಮಾಡ್ತಾರೆ, ಯಾರು ಸುದೀಪ್ ಅವರು ಶನಿವಾರ ಶೂಟಿಂಗ್ ಮಾಡ್ತಾರೆ ಎರಡನ್ನು. ಸೊ ಇಲ್ಲಿ ಏನಾಗ್ತಾ ಇದೆ ಅಂದರೆ ತುಂಬ ಒಂದು ಚೆನ್ನಾಗಿ ಒಂದು ಇದು ಮಾಡ್ತಾ ಇದ್ದಾರೆ. ಅಂದರೆ ಅಷ್ಟು ಬೇಗ ಯಾರೀ ಕಲರ್ಸ್ ಕನ್ನಡಕ್ಕೆ ಲೆಟ್ರ್ ಹಾಕಿದವರು ಚೈತ್ರ ಅವರಿಗೆ ಉತ್ತಮ ಬಂದಿದೆ ಅದನ್ನು ಒಂದು ತಗೊಂಡ್ಬಿಟ್ಟು ಒಂದು ತೋರಿಸಿದ್ದಾರೆ ಅಂದರೆ ನಿಜವಾಗ್ಲೂ ಅವರು ರಾತ್ರೋರಾತ್ರಿ ಮೇಲ್ ಮಾಡಿದ್ರು ಏನೋ ಅನ್ನೋದು ನನ್ನ ಒಂದು ಕ್ವಶನ್ನು. ಆನ್ಸರ್ ಅಂತೂ ಸಿಗಲ್ಲ ಗೊತ್ತಿದೆ, ಬಟ್ ಕಲರ್ಸ್ ಕನ್ನಡಕ್ಕೆ ತಲುಪಿದರೆ ಸಾಕು. ಯಾಕಂದರೆ ಇಷ್ಟು ಚೆನ್ನಾಗಿ ನೀವು ಕಳಪೆ ಆಟ ತೋರಿಸ್ತಾ ಇದ್ದೀರಾ, ಕನ್ನಡದ ಜನರು ಏನು ಮೂರ್ಖರಂತ ಅಂದ್ಕೊಂಡಿದ್ದೀರಾ?